ಇನ್ನು ನಾಡಿದ್ದು ಜೂನ್ 18ನೇ ತಾರೀಕಿನಂದು ನಡೆಯಲಿರುವಂತಹ ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ದಿಢೀರ್ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಹೌದು, ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಶಾಸಕಾಂಗ ಪಕ್ಷದ ಸಭೆ ಇವತ್ತು ನಡೆದಿದ್ದು, ರೆಸಾರ್ಟ್ ಒಳಗೆ ನಡೆದಂತ ಅಸಲಿ ರಣತಂತ್ರವಾದ್ರೂ ಏನು, ಎಷ್ಟು ಮಂದಿ ಶಾಸಕರು ವಂಡರ್ಲಾ ರೆಸಾರ್ಟ್ನಲ್ಲಿ ಇವತ್ತಿನಿಂದ ಅವರು ವಾಸ್ತವ್ಯ ಹೂಡ್ತಾರೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ವಿಧಾನ ಪರಿಷತ್ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ರಾಸ್ ವೋಟಿಂಗ್ ಭೀತಿ ಶುರುವಾಗಿದ್ದು, ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ 14 ಶಾಸಕರು ಹಾಗೂ 3 ಪಕ್ಷೇತರರಿಗೆ ಗಾಳ ಹಾಕಿದ್ದಾರೆ ಅನ್ನೋ ಅನುಮಾನ ಕೈ ನಾಯಕರ ನಿದ್ದೆಗೆಡಿಸಿದೆ. ಇದೇ ಕಾರಣಕ್ಕೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಬರೋಬ್ಬರಿ 140 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ಆದ್ರೆ ನಮಗೆ ಯಾರ ಭಯಾನೂ ಇಲ್ಲ ಅಂತಾರೆ ಶಾಸಕ ಪ್ರದೀಪ್ ಈಶ್ವರ್. ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಗಳಿರುತ್ತೆ. ಮತ್ತು ಶಾಸಕರೆಲ್ಲ ಬಂದು ನಮ್ಮ ಮಿನಿಸ್ಟರ್ಸ್ನೆಲ್ಲ ಇಲ್ಲೊಂದು ಕಡೆ ಭೇಟಿ ಮಾಡಿ ಅವ್ರ ಜೊತೆ ಆರಾಮಾಗಿ ಒಂದು ದಿನ ಕಳೆದು ನಂತರ ಒಂದೇ ಸಲ ಹೋಗಿ MLC ಎಲೆಕ್ಷನ್ ಹೆಂಗೂ ನಾಳಿದ್ದಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ MLC ವೋಟಿಂಗ್ದು ಸಹಜವಾಗಿ ಈಗ ಯಾರಿಗೆ ವೋಟ್ ಹಾಕಬೇಕು ಅನ್ನೋ ಬೇಸಿಕ್ ಗೈಡೆನ್ಸ್ ಇದ್ದೇ ಇರುತ್ತೆ. ಅಂಥ ಭಯ ಏನಿಲ್ಲ, ಅಂಥ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಂದಹಾಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ನಡೀತಾ ಇರುವ ಮೊಟ್ಟ ಮೊದಲ ಶಾಸಕಾಂಗ ಪಕ್ಷದ ಸಭೆ ಇದಾಗಿದೆ. ಸಭೆಗೂ ಮುನ್ನ ಕಾವೇರಿ ನಿವಾಸಕ್ಕೆ ತೆರಳಿದ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ತದನಂತರ ಸಂಜೆ ರೆಸಾರ್ಟ್ನಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲಿ ಸಿಎಲ್ಪಿ ಸಭೆ ನಡೆದಿದೆ. ಶಾಸಕರು, ಸಚಿವರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದ ಈ ಸಭೆಯಲ್ಲಿ ಮಾದರಿ ಮತಪತ್ರವನ್ನ ಪ್ರದರ್ಶಿಸಿ ಮತದಾನ ಮಾಡೋದು ಹೇಗೆ, ಮತ ಅಸಿಂಧು ಆಗದಂತೆ ತಡೆಯೋದು ಹೇಗೆ ಅನ್ನೋ ಬಗ್ಗೆ ಶಾಸಕರಿಗೆ ಸುದೀರ್ಘ ತರಬೇತಿಯನ್ನ ನೀಡಲಾಯಿತು. ಒಂದೇ ಒಂದು ಮತವೂ ಕೈತಪ್ಪದಂತೆ ಪಕ್ಕಾ ಲೆಕ್ಕಾಚಾರವನ್ನ ಹಾಕಲಾಗಿದೆ. ಮತದಾನದ ಪ್ರಕ್ರಿಯೆ ನಮ್ಮ ಒಂದು ಮಾಡರ್ನ್ ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದಾರೆ. ಒಂದಾದ ನಂತರ ಯಾರ್ಯಾರಿಗೂ ಎಷ್ಟೆಷ್ಟು ಮತ ಯಾರಿಗೆ ಹಾಕ್ಬೇಕಂತಕ್ಕಂಥದ್ದು ಕೂಡ ಸ್ವಲ್ಪ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥದ್ದು, ಅದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆಗ್ತಕ್ಕಂಥ ಚರ್ಚೆ ಕೂಡ ಇಲ್ಲಿ ನಡೀತದೆ. ಇವತ್ತಿನ ದಿವಸ CLPಯಲ್ಲಿ ಅಧ್ಯಕ್ಷರು ಮತ್ತೆ ಉಳಿದ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಶಾಸಕರು ಎಷ್ಟೇ ವಿಶ್ವಾಸದ ಮಾತುಗಳನ್ನಾಡಿದ್ರೂ ರಿಸ್ಕ್ ತೆಗೆದುಕೊಳ್ಳೋಕೆ ಸಿಎಂ ಡಿಕೆ ಶಿವಕುಮಾರ್ ಸಿದ್ಧ ಇಲ್ಲ. ಹೀಗಾಗಿ ಇವತ್ತು ಮತ್ತು ನಾಳೆ ಎಲ್ಲ ಶಾಸಕರು ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಜೂನ್ 18ರಂದು ಬೆಳಗ್ಗೆ ರೆಸಾರ್ಟ್ನಿಂದಲೇ ತಂಡವಾಗಿ ಶಾಸಕರನ್ನ ನೇರವಾಗಿ ವಿಧಾನಸೌಧಕ್ಕೆ ಕರೆತಂದು ಮತದಾನ ಮಾಡಿಸೋದಕ್ಕೆ ಭರ್ಜರಿ ಪ್ಲಾನ್ ಮಾಡಲಾಗಿದೆ. ಇನ್ನೊಂದ್ ಕಡೆ ಜೆಡಿಎಸ್ ಶಾಸಕರು ದೇವನಹಳ್ಳಿ ರೆಸಾರ್ಟ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಒಟ್ನಲ್ಲಿ ಪರಿಷತ್ ಕದನದಲ್ಲಿ ಯಾವ ಪಕ್ಷದ ರಣತಂತ್ರ ವರ್ಕೌಟ್ ಆಗಲಿದೆ ಅನ್ನೋದು ಜೂನ್ 18ರಂದೇ ಗೊತ್ತಾಗಬೇಕಿದೆ. ಪ್ರಶಾಂತ್ ಜೊತೆ ಪ್ರಸನ್ನ, TV9 ರಾಮನಗರ.